ಎಲ್ರಿಗೂ ನಮಸ್ಕಾರ. ಪೈಲ್ಸ್ ಕಡಿಮೆ ಮಾಡುವ ಸಲುವಾಗಿ ಬ್ಲೀಡಿಂಗ್ ಪೈಲ್ಸ್ ಆಗಿರ್ಬೋದು, ಅಥವಾ ನಮಗೆ ಸ್ವೆಲ್ಲಿಂಗ್ ರೆಕ್ಟಮ್ ಪೈಲ್ಸ್ ಆಗಿರ್ಬೋದು, ಅಥವಾ ನಮಗೆ ಮೋಷನ್ ಹೋದ ಬಂದಮೇಲೆ ನಮಗೆ ಬ್ಲಡ್ ಬರ್ತಿರ್ಬೋದು, ಅಥವಾ ನಮಗೆ ಗಪ್ ಅಂತಿರ್ಬೋದು, ಅಥವಾ ನಮಗೆ ರೆಕ್ಟಮ್ ಸ್ವೆಲ್ಲಿಂಗ್ ಆಗಿರ್ಬೋದು. ಯಾವುದೇ ರೀತಿಯಂಥ ಪೈಲ್ಸ್ ಇದ್ದರೂ ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು 1 ಗ್ಲಾಸ್ ಗಟ್ಟಿರುವ ಮಜ್ಜಿಗೆನ ತಗೊಂಡು 1 ಗ್ಲಾಸ್ ಮಜ್ಜಿಗೆನ ತಗೊಂಡು ಅದರಲ್ಲಿ 2 ಚಮಚ ಸಬ್ಜಾ ಸೀಡ್ಸನ್ನು ಮಿಶ್ರಣ ಮಾಡಿ. 1 ಗ್ಲಾಸ್ ಮಜ್ಜಿಗೆಯಲ್ಲಿ 2 ಚಮಚ ಸಬ್ಜಾ ಸೀಡ್ಸನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಿಟ್ಕೊಡಿ. ಇವತ್ತು ನೈಟ್ ನೀವು 1 ಗ್ಲಾಸ್ ಮಜ್ಜಿಗೆಯಲ್ಲಿ 2 ಚಮಚ ಸಬ್ಜಾ ಸೀಡ್ಸನ್ನು ಹಾಕಿ ಮಿಶ್ರಣ ಮಾಡಿ ಬಿಟ್ಕೊಡಿ. ಬಿಟ್ಟಿದ ನಂತರ ಬೆಳಗ್ಗೆ ಎದ್ದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ಈ ಮಜ್ಜಿಗೆಯನ್ನು ನೀವು ಸೇವಿಸಿ. ನೀವು 1 ಗ್ಲಾಸ್ ಮಜ್ಜಿಗೆಯಲ್ಲಿ, ಗಟ್ಟಿರೋ ಮಜ್ಜಿಗೆಯಲ್ಲಿ ಅದರಲ್ಲಿ 2 ಚಮಚ ಸಬ್ಜಾ ಸೀಡ್ಸನ್ನು ಹಾಕಿ ನೆನೆಯಲ್ಲಿ ಬಿಟ್ಟಿದ್ದೀರಲ್ಲ, ಅದನ್ನು ಹೋಲ್ ನೈಟ್ ಚೆನ್ನಾಗಿ ನೆನೆಯಲ್ಲಿ ಬಿಡಿ. ಇವತ್ತು ನೈಟ್ ಹಾಕಿದ್ರೆ ಅಂದರೆ ಬೆಳಗ್ಗೆ ನೆನೆಯಲ್ಲಿ ಬಿಡಿ. ಬಿಟ್ಟಿದ್ರೆ ನಂತರ ಬೆಳಗ್ಗೆ ಎದ್ದ ನಂತರ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಈ ಮಜ್ಜಿಗೆನ ಸೇವಿಸ್ತಾ ಬಂದಲ್ಲಿ, ಸೇವಿಸಿದ ನಂತರ 1 ತಾಸು ಏನೂ ಸೇವಿಸಬೇಡಿ. ಇದೇ ರೀತಿ ನೀವು ಬಿಟ್ಟು ಬಿಡದೆ 7 ದಿವಸ ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸ್ತಾ ಬಂದಲ್ಲಿ, 7 ದಿವಸ ಸೇವಿಸ್ತಾ ಬಂದಲ್ಲಿ ಯಾವುದೇ ರೀತಿಯಿಂದ ಪೈಲ್ಸ್ ಇದ್ದರೂ ಕೂಡ, ಬ್ಲೀಡಿಂಗ್ ಆಗಿರಬಹುದು, ಬ್ಲೀಡಿಂಗ್ ಪೈಲ್ಸ್ ಆಗಿರ್ಬೋದು, ಅಥವಾ ಸ್ವೆಲ್ಲಿಂಗ್ ಆಗಿರ್ಬೋದು, ಅಥವಾ ಇನ್ಫ್ಲಮೇಷನ್ ಆಗಿರ್ಬೋದು, ಮೋಷನ್ ಹೋಗಿ ಬಂದಮೇಲೆ ನಿಮಗೆ ಬ್ಲಡ್ ಬರ್ತಿರ್ಬೋದು, ಯಾವುದೇ ರೀತಿಯಿಂದ ಪೈಲ್ಸ್ ಇದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಿಮಗೆ ಕಾನ್ಸ್ಟಿಪೇಷನ್ಸ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ನಿಮಗೆ ಮೋಷನ್ ಗಟ್ಟಿದ್ದಾಗ ಇವೆಲ್ಲ ಸಿಂಪ್ಟಮ್ ಬರುತ್ತೆ. ಹಾಗಾಗಿ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ, ನಿಮಗೆ ಕಾನ್ಸ್ಟಿಪೇಷನ್ ಸಂಪೂರ್ಣ ಹೊರಟೋಗುತ್ತೆ. ಹಾಗಾಗಿ ಸಬ್ಜಾ ಸೀಡ್ಸ್ ಮತ್ತು ಮಜ್ಜಿಗೆನ ಮಿಶ್ರಣ ಮಾಡಿ ನಿಮ್ಮ ದೇಹನ ತಂಪಾಗಿರುತ್ತೆ ಮತ್ತು ನಿಮ್ಮ ಬಾಡಿಯಲ್ಲಿ ಇರುವಂತಹ ಇಂಟೆಸ್ಟೈನಲ್ಲಿ ಇರುವಂತಹ ಮಲಬದ್ಧತೆಯನ್ನು ಸಂಪೂರ್ಣ ಹೊರಟು ಹೋಗುತ್ತೆ ಮತ್ತು ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಟೆಂಡರ್ನೆಸ್ ಕಡಿಮೆ ಆಗುತ್ತೆ, ಪೈಲ್ಸ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಬಿಟ್ಟು ಬಿಡದೆ 7 ದಿವಸ ನೀವು ಇದು ಮಾಡುತ್ತಾ ಬಂದಲ್ಲಿ ಪೈಲ್ಸ್, ಯಾವುದೇ ರೀತಿಯಿಂದ ಪೈಲ್ಸ್ ದುಡ್ಕೊಂಡು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಈ ಬೇಸಿಗೆಯಲ್ಲಿ ಬಹಳಷ್ಟು ಜನ ಪೈಲ್ಸಿಂದ ಬಳಲುತ್ತಿದ್ದಾರೆ. ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.